ಅಯ್ಯೋ, ಆಮೇಲೆ ಮಾಡಿದ್ರಾಯ್ತು. ನನ್ನ ಫ್ಯೂಚರ್ ಏನಾಗುತ್ತೋ ಏನೋ, ನಾನು ಯಾಕೆ ಹಿಂಗಿದ್ದೀನಿ, ಆವತ್ತು ನನಗೆ ಯಾಕೆ ಹಿಂಗಾಯ್ತು, ನಾನು ಸಿಕ್ಕಾಪಟ್ಟೆ ಅನ್ಲಕ್ಕಿ ಅಂತೆಲ್ಲ ಯಾರ್ಯಾರು ಅಂದ್ಕೊಂಡಿದ್ದೀರಾ ಅವರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇವತ್ತು ಯಾರು ಹೇಳದೇ ಇರೋ ತುಂಬ ಆಳವಾಗಿರೋ ಸೊಲ್ಯೂಷನ್ ಸಿಗುತ್ತೆ ನನ್ನ ಜೊತೆ. ಕೊನೆವರೆಗೂ ಇರಿ. ಸೋಮವಾರ ಬಂದರೆ ಫ್ರೈಡೇಗೋಸ್ಕರ ಕಾಯ್ತೀವಿ. ವರ್ಷದ ಸ್ಟಾರ್ಟಿಂಗ್ನಲ್ಲೇ ಡಿಸೆಂಬರ್ ಹಾಲಿಡೇಸ್ಗೆ ವೇಟ್ ಮಾಡ್ತಿರ್ತೀವಿ. ಚಿಕ್ಕವರಿದ್ದಾಗ ದೊಡ್ಡವರಾಗೋಕೆ ಕಾಯ್ತೀವಿ. ಈಗ ಕೆಲಸ ಮಾಡ್ತಿರುವಾಗ ರಿಟೈರ್ಮೆಂಟ್ಗೆ ಕಾಯ್ತಾ ಇದ್ದೀವಲ್ವಾ. ನೀವು ನಿಮ್ಮ ಇಡೀ ಲೈಫನ್ನ ಅಸ್ತಿತ್ವದಲ್ಲೇ ಇಲ್ಲದ ಅಂದರೆ ಎಕ್ಸಿಸ್ಟೆನ್ಸಲ್ಲೇ ಇಲ್ಲದ ಒಂದು ವಸ್ತುವಿಗಾಗಿ ಕಾಯೋದ್ರಲ್ಲೇ ಕಳೀತಿದ್ದೀರಾ ಅಂತ ನಿಮ್ಗನ್ಸಲ್ವಾ? ಆ್ಯಂಡ್ ಈ ಕಾಯೋ ಭರದಲ್ಲಿ ನಿಜವಾಗಿ ನಿಮ್ಮ ಹತ್ರ ಇರೋ ಅಮೂಲ್ಯವಾದದ್ದನ್ನು ಕಳ್ಕೊಳ್ತಿದ್ದೀರಾ. ಅದೇ ನಿಮ್ಮ ಇವತ್ತು ಅನ್ನೋ ಬ್ಯೂಟಿಫುಲ್ ಥಿಂಗನ್ನು. ನೀವು ಕೂಡ ಫ್ಯೂಚರ್ನ ಓವರ್ ಥಿಂಕಿಂಗಿಂದ ಒದ್ದಾಡ್ತಿದ್ರೆ ನಿಮ್ಮ ಲೈಫ್ನ ಅತಿ ದೊಡ್ಡ ರಿಯಾಲಿಟಿ ಚೆಕ್ಗೆ ಮೋಸ್ಟ್ ವೆಲ್ಕಮ್. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಕಾರ್ಟ್ ಟೋಲೆ ಬರೆದಿರೋ ಲೆಜೆಂಡರಿ ಬುಕ್ ದಿ ಪವರ್ ಆಫ್ ನೌನ 6 ಪಾರ್ಟ್ಸ್ ಮೆಗಾ ಮಾಸ್ಟರ್ ಕ್ಲಾಸ್ನ ಎಕ್ಸಾಕ್ಟ್ ಮಿಡಲ್ ಪಾರ್ಟ್ಗೆ ನಾವೀಗ ಬಂದಿದ್ದೀವಿ. ಲಾಸ್ಟ್ 2 ಎಪಿಸೋಡ್ನಲ್ಲಿ ನಾವು ನೋಡಿದ್ವಿ ನಿಮ್ಮ ಸ್ವಂತ ಮೈಂಡ್ ನಿಮ್ಮ ಜೊತೆ ಹೇಗೆ ಗೇಮ್ ಆಡ್ತಿದೆ, ಹಾಗೆ ನಿಮ್ಮ ಪೇನ್ ಬಾಡಿ ಅಂದರೆ ನಿಮ್ಮ ಹಳೆಯ ಹತಾಶೆ, ನೋವುಗಳು, ನಿಮ್ಮ ಹಳೆಯ ಡ್ರಾಮಾಗಳನ್ನು ಜೀವಂತವಾಗಿಟ್ಟುಕೊಂಡು ನಿಮ್ಮನ್ನು ಎಮೋಷ್ನಲ್ ಆಗಿ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅಂತ. ಒಂದು ವೇಳೆ ನೀವು ಈ ವಿಡಿಯೋಸ್ ಮಿಸ್ ಮಾಡಿದ್ರೆ ಈ ವಿಡಿಯೋ ಮುಗಿದ ಮೇಲೆ ಖಂಡಿತ ಚೆಕ್ಔಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತು ನಾವು ಮನುಷ್ಯನ ಅತಿ ದೊಡ್ಡ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಆಂಗ್ಸೈಟಿ. ಈಗಿಲ್ಲ ಅಂದರೆ ಆಮೇಲೆ ಮಾಡೋಣ, ನನ್ನ ಫ್ಯೂಚರ್ ಏನಾಗುತ್ತೋ ಏನೋ, ನಾನು ಲೈಫಲ್ಲಿ ಸೆಟಲ್ ಆಗ್ತೀನಾ. ರಾತ್ರಿ ನಿಮ್ಮ ನಿದ್ದೆಗೆಡಿಸೋ ಈ ಎಲ್ಲ ಕ್ವಶನ್ನ ಬೇರು ಇರೋದು ಒಂದೇ ಒಂದು ಇಲ್ಯೂಷನ್ನಲ್ಲಿ. ಎಕಾರ್ಟ್ ಟೋಲೆ ಈ ಚಾಪ್ಟರಲ್ಲಿ ಒಂದು ಸೀಕ್ರೆಟನ್ನು ರಿವೀಲ್ ಮಾಡ್ತಾರೆ. ಅದು ಕೇಳೋಕೆ ಸಿಂಪಲ್ ಅನಿಸ್ಬೋದು, ಆದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಮ್ಮಿ ಜನರು. ಅವ್ರು ಹೇಳೋದು ಪಾಸ್ಟ್ ಮತ್ತು ಫ್ಯೂಚರ್ ನಿಮ್ಮ ಬ್ರೈನ್ ಒಳಗಡೆ ಮಾತ್ರ ಎಕ್ಸಿಸ್ಟ್ ಆಗಿದೆ. ರಿಯಾಲಿಟಿಯಲ್ಲಿ ಈ ಪ್ರಪಂಚದಲ್ಲಿ ಇವತ್ತಿನವರೆಗೂ ಯಾವತ್ತು ಪಾಸ್ಟ್ ಆ್ಯಂಡ್ ಫ್ಯೂಚರಲ್ಲಿ ಏನು ನಡೆದೇ ಇಲ್ಲ. ಏನೇ ನಡೆದಿದ್ರೂ ಅದು ಇವತ್ತು ನೌ ಅನ್ನೋದರಲ್ಲೇ ನಡೆದಿರೋದು. ಏನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ವಾ? ಬನ್ನಿ, ನಿಮ್ಮ ನೋವಿನ ನಿಜವಾದ ಕಾರಣಕ್ಕೆ ಉತ್ತರವನ್ನ ಹುಡುಕೋಣ. ಟೈಮ್ ಅನ್ನೋದು 2 ಥರ ಇರುತ್ತೆ. ಒಂದು ಕ್ಲಾಕ್ ಟೈಮ್, ಇದು ಪ್ರಾಕ್ಟಿಕಲ್ ಲೈಫ್ಗೆ ಬೇಕೇ ಬೇಕು. ಮೀಟಿಂಗ್ 9 ಗಂಟೆಗಿದೆ, ಫ್ಲೈಟ್ 5 ಗಂಟೆಗಿದೆ, EMI 10ನೇ ತಾರೀಕು ಕಟ್ಟಬೇಕು, ಇದು ನೆಸೆಸರಿ. ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ 2ನೇ ಟೈಮಿಂದ. ಅದನ್ನೇ ಟೋಲೆ ಕರೆಯೋದು ಸೈಕಾಲಜಿಕಲ್ ಟೈಮ್. ಈ ಸೈಕಾಲಜಿಕಲ್ ಟೈಮ್ ಅಂದ್ರೇನು? ಇದೊಂದು ಇಮ್ಯಾಜಿನರಿ ಟೈಮ್. ನಾವಿಲ್ಲಿ ಫಿಸಿಕಲ್ ಆಗಿ ಇಲ್ಲೇ ಕೂತಿರ್ತೀವಿ, ಆದರೆ ಮೆಂಟಲಿ ನಾವು 5 ವರ್ಷದ ಮುಂದಿನ ಸ್ಟ್ರೆಸ್ ತಗೊಳ್ತಾ ಇದ್ದೀವಿ. ನಮ್ಮ ಬಾಡಿ ಸೋಫಾ ಮೇಲಿರುತ್ತೆ, ಆದರೆ ನಮ್ಮ ಬ್ರೈನ್ ಇಂಟರ್ವ್ಯೂ ರೂಮಲ್ಲಿ ಫೇಲ್ ಆಗ್ತಿದ್ದೀನೇನೋ ಅಂತ ಕ್ಯಾಲ್ಕುಲೇಷನ್ ಹಾಕ್ತಿರತ್ತೆ. ಒಂದ್ಸಲ ಅಬ್ಸರ್ವ್ ಮಾಡಿ, ಪ್ರಾಣಿಗಳು ಯಾವತ್ತೂ ಸ್ಟ್ರೆಸ್ಸಲ್ಲಿ ಇರಲ್ಲ. ಒಂದು ನಾಯಿ ಅಥವಾ ಬೆಕ್ಕು ತನ್ನ ರಿಟೈರ್ಮೆಂಟ್ ಪ್ಲ್ಯಾನ್ ಬಗ್ಗೆ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗಲ್ಲ. ಅವು ನ್ಯಾಚುರಲ್ ಆಗಿ ಪ್ರೆಸೆಂಟಲ್ಲಿ ಬದುಕುತ್ತೆ. ಆದರೆ ಮನುಷ್ಯ ತನ್ನ ತಲೆಯಲ್ಲಿ ಒಂದು ದೊಡ್ಡ ಲಗೇಜ್ ಹೊತ್ತು ತಿರುಗ್ತಾ ಇರ್ತಾನೆ. ಅವೇ ಪಾಸ್ಟ್ನ ರಿಗ್ರೆಟ್ ಹಾಗೆ ಫ್ಯೂಚರ್ನ ಇಮ್ಯಾಜಿನೇಷನ್ ಅನ್ನೋ ಲಗೇಜ್. ಎಕಾರ್ಟ್ ಟೋಲೆ ಹೇಳ್ತಾರೆ, ಪಾಸ್ಟ್ ಅಥವಾ ಫ್ಯೂಚರ್ ಮೇಲಿರೋ ನಿಮ್ಮ ಮೆದುಳಿನ ಹಿಡಿತ ಏನಿದೆ, ಮೆಂಟಲ್ ಗ್ರಿಪ್, ಅದೇ ನಿಮ್ಮ ಸಫರಿಂಗಿಗೆ ಮೇನ್ ರೀಸನ್. ನೀವು ಕಂಟಿನ್ಯೂಸ್ ಆಗಿ ಫ್ಯೂಚರ್ ಬಗ್ಗೆ ಯೋಚಿಸಿದಾಗ ನಿಮ್ಮೊಳಗೆ ಕ್ರಿಯೇಟ್ ಆಗೋದೇ ಆಂಗ್ಸೈಟಿ. ಯಾಕಂದರೆ ಫ್ಯೂಚರ್ 100% ಅನ್ಸರ್ಟೈನ್, ಅನಿಶ್ಚಿತವಾಗಿರುತ್ತೆ. ಅದರ ಮೇಲೆ ನಿಮ್ಮ ಯಾವ ಕಂಟ್ರೋಲ್ ಕೂಡ ಇರಲ್ಲ. ಹಾಗೆ ಬ್ರೈನ್ಗೆ ಈ ಅನ್ಸರ್ಟೈನಿಟಿ ಇಷ್ಟ ಆಗಲ್ಲ. ಅದಕ್ಕೆ ಬ್ರೈನ್ ಯಾವಾಗಲೂ ವರ್ಸ್ಟ್ ಕೇಸ್ ಸಿನಾರಿಯೋ, ಋಣಾತ್ಮಕ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡುತ್ತೆ. ಜಾಬ್ ಹೋದರೆ ಹೆಂಗೆ, ಅವಳು ನನ್ನ ಬಿಟ್ಟು ಹೋದರೆ ಹೆಂಗೆ ಅಂತ. ಹಾಗೆ ಈ ಹೀಗಾದರೆ ಹಾಗಾದರೆ ಅನ್ನೋ ಲೂಪ್ನಲ್ಲಿ ನೀವು ಈ ಮೂಮೆಂಟನ್ನು ಅಂದರೆ ಈ ನೌ ಅನ್ನೋ ಥಿಂಗನ್ನು ಕಂಪ್ಲೀಟಾಗಿ ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ವಿಪರ್ಯಾಸ ಏನಂದರೆ ಈ ಫ್ಯೂಚರ್ ಬಂದಾಗ ಅದು ಕೂಡ ಪ್ರೆಸೆಂಟ್ ಆಗಿಯೇ ಬರುತ್ತೆ. ನೀವು ಫ್ಯೂಚರಲ್ಲಿ ಯಾವತ್ತೂ ಬದುಕೋಕೆ ಚಾನ್ಸ್ ಇಲ್ಲ. ಟ್ರೈ ಮಾಡಿ ನೋಡಿ. ನೀವು ನಾಳೆಯ ದಿನದಲ್ಲಿ ಉಸಿರಾಡೋಕ್ಕೆ ಟ್ರೈ ಮಾಡಿ. ನಾನು ನಾಳೆದನ್ನು ಇವತ್ತೇ ಉಸಿರಾಡ್ತೀನಿ ಅಂತ ಆಗಲ್ಲ ಅಲ್ಲ. ನಾನು ಹೋದ ವರ್ಷದಲ್ಲಿ ಉಸಿರಾಡ್ತೀನಿ ಅಂತ ನೋಡಿ, ಆಗಲ್ಲ ಅಲ್ವಾ? ಉಸಿರಾಟ ಯಾವಾಗಲೂ ಪ್ರೆಸೆಂಟಲ್ಲಿನೇ ನಡೆಯೋದು. ಈ ಮೂಮೆಂಟ್ನಲ್ಲಿನೇ ಲೈಫ್ ಇರೋದು. ಈಗ ಇಲ್ಲೊಂದು ಅತಿ ದೊಡ್ಡ ಕನ್ಫ್ಯೂಷನ್ ಶುರುವಾಗತ್ತೆ. ನೀವು ಯೋಚಿಸ್ಬೋದು, ಡ್ರೀಮ್ ಒನ್ ಲ್ಯಾಬ್ನಲ್ಲಿ ನೀವು ಹೇಳೋದೇನೋ ಕರೆಕ್ಟ್, ಆದರೆ ನನ್ನ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕತೆಗೇನು?
ನನ್ನ ಹತ್ರ ರೂಮ್ ರೆಂಟ್ ಕಟ್ಟೋಕೆ ದುಡ್ಡಿಲ್ಲ, ನನ್ನ ಹೆಲ್ತ್ ಸರಿ ಇಲ್ಲ, ನನ್ನ ರಿಲೇಶನ್ಶಿಪ್ ಬ್ರೇಕ್ ಆಗ್ತಿದೆ, ನಾನು ಪ್ರೆಸೆಂಟ್ ಮೂಮೆಂಟಲ್ಲಿ ಹ್ಯಾಪಿ ಆಗಿರೋದು ಹೇಗೆ ಅಂತೆಲ್ಲ ವಿಚಾರಗಳು ಓಡ್ತಾ ಇರ್ಬೋದು. ಇಲ್ಲೇ ನಮ್ಮ ಆಥರ್ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಕೊಡ್ತಾರೆ. ಅವ್ರು ಹೇಳೋದು, ನೀವು 2 ವಿಷಯಗಳನ್ನು ಮಿಕ್ಸ್ ಮಾಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ನಡೆಯೋ ಸಿಚುವೇಶನ್ ಹಾಗೆ ನಿಮ್ಮ ಪೂರ್ತಿ ಲೈಫ್, ಇವೆರಡನ್ನೂ ಕಂಪ್ಲೀಟ್ ಡಿಫ್ರೆಂಟ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಕೆರಿಯರ್, ನಿಮ್ಮ ರಿಲೇಶನ್ಶಿಪ್ಸ್, ನಿಮ್ಮ ಪ್ರಾಬ್ಲಮ್ಸ್ ಇವೆಲ್ಲವೂ ನಿಮ್ಮ ಲೈಫ್ ಸಿಚುವೇಶನ್. ಇದು ಟೈಮ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಒಮ್ಮೆ ಒಳ್ಳೆಯದು, ಒಮ್ಮೆ ಕೆಟ್ಟದ್ದು ಆಗ್ತಾನೆ ಇರುತ್ತೆ. ಆದರೆ ಎಕ್ಸಾಕ್ಟ್ ಆಗಿ ನಿಮ್ಮ ಲೈಫ್ ಅಂದರೆ ಏನು? ಲೈಫ್ ಅಂದರೆ ಆ ಎನರ್ಜಿ, ಆ ಎಕ್ಸಿಸ್ಟೆನ್ಸ್, ಆ ಎಕ್ಸಾಕ್ಟ್ ಸೆಕೆಂಡಲ್ಲಿ ನಿಮ್ಮೊಳಗೆ ಓಡ್ತಾ ಇರೋ ಆ ಉಸಿರು. ನಿಮ್ಮ ಬ್ಯಾಂಕ್ ಅಕೌಂಟ್ ನೆಗೆಟಿವ್ ಅಲ್ಲಿ ಇರ್ಬೋದು, ಆದರೆ ನಿಮ್ಮ ಉಸಿರು 100% ಪಾಸಿಟಿವ್ ಆ್ಯಂಡ್ ಫ್ರೆಶ್ ಆಗಿರುತ್ತೆ ಯಾವಾಗಲೂ. ನಾವು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು ಯಾವಾಗ ಅಂದರೆ ನಮ್ಮ ಲೈಫ್ ಸಿಚುವೇಶನ್ಸ್ನ ಫಿಕ್ಸ್ ಮಾಡೋ ಭರದಲ್ಲಿ, ನಮ್ಮ ಲೈಫನ್ನೇ ಇಗ್ನೋರ್ ಮಾಡಿದಾಗ. ನಾವು ಅಂದ್ಕೊಳ್ತೀವಿ, ನನ್ನ ಕೈಗೆ ದುಡ್ಡು ಬಂದಾಗ ನಾನು ಖುಷಿಯಿಂದ ಉಸಿರಾಡ್ತೀನಿ, ನನಗೆ ಆ ಕಾರ್ ಸಿಕ್ಕಾಗ ನಾನು ಲೈಫ್ ಎಂಜಾಯ್ ಮಾಡ್ತೀನಿ ಅಂತ. ಇದನ್ನೇ ಟೋಲೆ ಆರ್ಡಿನರಿ ಆಂಕ್ಷಿಯಸ್ನೆಸ್ ಅಂತ ಕರೆಯೋದು. ಇದರಲ್ಲಿ ನಾವು ಪ್ರೆಸೆಂಟ್ ಮೂಮೆಂಟ್ನ ಜಸ್ಟ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಫ್ಯೂಚರನ್ನು ನಮ್ಮ ಡೆಸ್ಟಿನೇಷನ್ ಅಂತ ನೋಡ್ತೀವಿ. ನಾವು ಕಂಟಿನ್ಯೂಸ್ ಆಗಿ ನಮ್ಮ ಈ ಕ್ಷಣವನ್ನು ಅಂದರೆ ನೋವನ್ನು ರಿಜೆಕ್ಟ್ ಮಾಡ್ತಾನೇ ಇರ್ತೀವಿ. ರೂಲ್ ಬಹಳ ಸಿಂಪಲ್. ನೀವು ನಿಂತಿರೋ ಜಾಗನ ನೀವು ಮೆಂಟಲಿ ರಿಜೆಕ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮೊಳಗೆ ಟೆನ್ಷನ್, ಸ್ಟ್ರೆಸ್ ಹಾಗೆ ಎಂಗ್ಸೈಟಿ ಹುಟ್ಕೊಳ್ಳೋದು 100% ಗ್ಯಾರಂಟಿ. ಪ್ರೆಸೆಂಟ್ನ ರಿಜೆಕ್ಟ್ ಮಾಡೋದೇ ಮೆಂಟಲ್ ಪ್ರೆಷರ್ನ ಜಾಸ್ತಿ ಮಾಡುತ್ತೆ. ಬನ್ನಿ ಇದನ್ನೊಂದು ರಿಯಲ್ ವರ್ಲ್ಡ್ ಸ್ಟೋರಿ ಜೊತೆ ಕನೆಕ್ಟ್ ಮಾಡೋಣ. ಇದು ರೋಹನ್ನ ಕತೆ. ರೋಹನ್ ಯಾವಾಗಲೂ ಒಬ್ಬ ಫ್ಯೂಚರ್ಗೆ ಅಡಿಕ್ಟ್ ಆಗಿರೋ ವ್ಯಕ್ತಿ. ಕಾಲೇಜಲ್ಲಿದ್ದಾಗ ರೋಹನ್ ಅನ್ಕೊಂಡ, ಒಂದ್ಸಾರಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆದರೆ ಸಾಕು, ಜಾಬ್ ಸಿಕ್ಕರೆ ಸಾಕು, ಲೈಫ್ ಸೆಟಲ್ ಆಮೇಲೆ ಆರಾಮಾಗಿರ್ತೀನಿ ಅಂತ. ಜಾಬ್ ಸಿಕ್ತು. ಫಸ್ಟ್ 2 ವಾರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ಆಮೇಲೆ ಹೊಸ ಟಾರ್ಗೆಟ್ ಸೆಟ್ ಆಯಿತು. ಒಂದ್ಸರಿ ಮ್ಯಾನೇಜರ್ ಆಗಿಬಿಟ್ರೆ ಲೈಫಲ್ಲಿ ಪೀಸ್ ಸಿಗುತ್ತೆ ಅಂತ ಅನ್ಕೊಂಡ. 3 ವರ್ಷ ಆದಮೇಲೆ ಪ್ರಮೋಷನ್ ಸಿಕ್ತು, ಮ್ಯಾನೇಜರ್ ಕೂಡ ಆದ. ಈಗ ಹೊಸ ಟೆನ್ಷನ್, ಸ್ವಂತದ್ದೊಂದು ಮನೆ ಆಗ್ಬಿಟ್ರೆ ಸಾಕು ಅಂತ. ರೋಹನ್ಗೆ 22ರಿಂದ 35 ವರ್ಷ ಯಾವಾಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಅವನ ಹತ್ರ ಒಳ್ಳೆ ಜಾಬ್ ಇತ್ತು, ಮನೆ ಇತ್ತು, ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಆದರೆ ಅವನು ಯಾವಾಗಲೂ ಸುಸ್ತಾಗಿ ಆಂಗ್ಸೈಟಿ, ಟೆನ್ಷನಲ್ಲೇ ಇರ್ತಾ ಇದ್ದ. ಒಂದಿನ ಅವನ ಚಿಕ್ಕ ಮಗಳು ಕೇಳಿದ್ಲು, ಅಪ್ಪ ನೀವು ಯಾವಾಗಲೂ ಇಷ್ಟೊಂದು ಟೆನ್ಷನ್ನಲ್ಲಿ ಯಾಕಿರ್ತೀರಾ ಅಂತ. ಆ ಒಂದು ಕ್ವಶನ್, ಆ ಒಂದು ಪ್ರಶ್ನೆ ರೋಹನ್ನನ್ನ ಶೇಕ್ ಮಾಡಿಬಿಡ್ತು. ಆವಾಗ ಅವನಿಗೆ ರಿಯಲೈಸ್ ಆಯಿತು, ತಾನು ತನ್ನ ಇಡೀ ಲೈಫನ್ನು ನೆಮ್ಮದಿ ಸಿಗುತ್ತೆ ಅಂತ ನಂಬಿದ್ದ ಒಂದು ಇಮ್ಯಾಜಿನರಿ ಫ್ಯೂಚರ್ನ ಚೇಸ್ ಮಾಡೋದ್ರಲ್ಲೇ ಕಳೆದ್ಬಿಟ್ಟೆ ಅಂತ. ಆದರೆ ಆ ಫ್ಯೂಚರ್ ಬಂದ ತಕ್ಷಣ ಅದು ಇನ್ನೊಂದು ಹೊಸ ಫ್ಯೂಚರ್ಗೆ ಶಿಫ್ಟ್ ಆಗಿಬಿಡ್ತಿತ್ತು. ಇದು ಹೇಗಿದೆ ಅಂದರೆ, ನೀವು ಮರುಭೂಮಿಯಲ್ಲಿ ಓಯಾಸಿಸ್ ಕಡೆಗೆ ಓಡ್ತಿರೋ ಹಾಗೆ. ನೀವು ಎಷ್ಟು ಮುಂದೆ ಹೋಗ್ತಿರೋ ಅದು ಅಷ್ಟು ಮುಂದೆ ಶಿಫ್ಟ್ ಆಗ್ತಾ ಇರುತ್ತೆ. ರೋಹನ್ ತನ್ನ ಲೈಫ್ ಸಿಚುವೇಶನ್ನ ಬಿಲ್ಡ್ ಮಾಡೋ ಆತರದಲ್ಲಿ ತನ್ನ ಲೈಫನ್ನೇ ಕಳ್ಕೊಂಡ. ಅವನು ಯಾವತ್ತೂ 100% ಪ್ರೆಸೆಂಟಲ್ಲಿ ಇರಲೇ ಇಲ್ಲ. ಮಗಳ ಜೊತೆ ಆಟವಾಡ್ತಿದ್ರು ಅವನ ತಲೆಯಲ್ಲಿ ನಾಳೆಯ ಪ್ರೆಸೆಂಟೇಷನ್ ಬಗ್ಗೆನೇ ಓಡ್ತಾ ಇತ್ತು, ನಾಳೆಯ ಮೀಟಿಂಗ್, ನಾಳೆಯ ಕಮಿಟ್ಮೆಂಟ್ ಬಗ್ಗೆನೇ ಓಡ್ತಿತ್ತು. ಇದು ನಮ್ಮೆಲ್ಲರ ಸ್ಟೋರಿ. ನಾವೆಲ್ಲರೂ ಯಾವುದೋ ಪರ್ಫೆಕ್ಟ್ ನಾಳೆಗಾಗಿ ಕಾಯ್ತಾ ಇದ್ದೀವಿ. ಆದರೆ ನಾಳೆ ಬರೋದೇ ಇಲ್ಲ. ಬರೋದು ಯಾವಾಗಲೂ ಇವತ್ತು ಮಾತ್ರ. ಹಾಗಾದರೆ ಈ ಎಂಡ್ಲೆಸ್ ಓಟದಿಂದ ಆಚೆ ಬರೋ ದಾರಿ ಯಾವುದು? ಈ ನೌ ಅಂದರೆ ಇವತ್ತು ಅನ್ನೋದರ ಪವರ್ನ ಯೂಸ್ ಮಾಡ್ಕೊಳ್ಳೋದು ಹೇಗೆ? ಎಕಾರ್ಟ್ ಟೋಲೆ ಹೇಳ್ತಾರೆ, ಪ್ರಾಬ್ಲಮ್ಸ್ ಅನ್ನೋದು ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ಅಂತ. ಇದು ಕೇಳೋಕ್ಕೆ ಸ್ವಲ್ಪ ತಲೆ ಮೇಲೆ ಹೋಗ್ಬೋದು, ಆದರೆ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ನೆಗೆಟಿವ್ ಸಿಚುವೇಶನ್ನ ನಿಮ್ಮ ಮೈಂಡಲ್ಲಿ ಪದೇ ಪದೇ ಯೋಚನೆ ಮಾಡ್ತಾ ಇದ್ರೆ, ಅದಕ್ಕೆ ನಿಮ್ಮದೇ ಆದ ಸ್ವಂತ ಅಭಿಪ್ರಾಯಗಳನ್ನು ಕೊಟ್ಟಾಗ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಈಗ ಎಕ್ಸಾಕ್ಟ್ ಆಗಿ ಈ ಸೆಕೆಂಡಲ್ಲಿ ನಿಮ್ಮೆಲ್ಲ ಪಾಸ್ಟ್ನ ಲಗೇಜ್ ಹಾಗೆ ಫ್ಯೂಚರ್ನ ಆಂಗ್ಸೈಟಿನ ನೀವು ಕೆಳಗಿಳಿಸಿದ್ರೆ, ಈ ಒಂದು ಸೆಕೆಂಡಲ್ಲಿ ನಿಮಗಿರೋ ಪ್ರಾಬ್ಲಮ್ ಏನು? ನಾನು ನಿಮ್ಮನ್ನು ಕೇಳಿದ್ರೆ, ರೈಟ್ ನೌ ಎಟ್ ದಿಸ್ ವೆರಿ ಸೆಕೆಂಡ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಿಮ್ಮ ಹತ್ರ ಯಾವ ಪ್ರಾಬ್ಲಮ್ಮೂ ಇರಲ್ಲ. ನಿಮ್ಮ ಸುತ್ತಮುತ್ತ ಹ್ಯಾಂಡಲ್ ಮಾಡಬೇಕಾದ ಸಿಚುವೇಶನ್ಸ್ ಇರ್ಬೋದು, ರೆಂಟ್ ಕಟ್ಟಬೇಕು, ಡೆಡ್ಲೈನ್ ಮುಗಿಸ್ಬೇಕು. ಆದರೆ ಅವು ಸಿಚುವೇಶನ್ಸ್, ಪ್ರಾಬ್ಲಮ್ಗಳಲ್ಲ. ಫ್ಯೂಚರ್ನ ಪ್ರೊಜೆಕ್ಷನ್ ಅವುಗಳನ್ನು ದೊಡ್ಡ ಪ್ರಾಬ್ಲಮ್ಸ್ ಥರ ತೋರಿಸ್ತಿದೆ ಅಷ್ಟೇ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನಪ್ಪ ಅಂದರೆ ಸಿಂಪಲ್. ನಿಮ್ಮ ಅವೇರ್ನೆಸ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಹೇಗೆ ಇರಲಿ, ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ.
ನೀವು ಯಾವುದೋ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಿದ್ರೆ ಕಂಪ್ಲೀಟ್ ಆಗಿ ಅಲ್ಲೇ ಇರಿ. ಫ್ರಸ್ಟ್ರೇಟ್ ಆಗಿ ಫ್ಯೂಚರ್ಗೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡಬೇಡಿ. ಆ ನೋವನ್ನು ಎಕ್ಸೆಪ್ಟ್ ಮಾಡಿ. ನೀವು ಪ್ರೆಸೆಂಟ್ ಮೂಮೆಂಟ್ಗೆ ನಿಮ್ಮನ್ನ ನೀವು ಸರೆಂಡರ್ ಆದ ತಕ್ಷಣ ನಿಮ್ಮೊಳಗೆ ಒಂದು ಡೀಪ್ ಆಗಿರೋ ನೆಮ್ಮದಿ ಉಕ್ಕಿ ಬರೋದನ್ನ ನೀವು ನೋಡ್ತೀರಾ. ಅದನ್ನ ಹೊರಗಿನ ಯಾವುದೇ ಲೈಫ್ ಸಿಚುವೇಶನ್ ಶೇಕ್ ಮಾಡೋಕೆ ಆಗಲ್ಲ. ಅವೇರ್ನೆಸ್ ಹೆಚ್ಚಾದಷ್ಟು ಪ್ರಾಬ್ಲಮ್ಗಳು ಹುಟ್ಟೋದು ಸ್ಟಾಪ್ ಆಗತ್ತೆ. ಈಗ ನೀವು ಕೇಳ್ಬೋದು, ಆಯ್ತು ಬ್ರದರ್, ಪ್ರೆಸೆಂಟ್ ಮೂಮೆಂಟಲ್ಲಿ ಮಾತ್ರ ನೆಮ್ಮದಿ ಇದೆ ಅನ್ನೋದು ನನಗೆ ಅರ್ಥ ಆಯಿತು. ನಾನು ಟ್ರೈ ಕೂಡ ಮಾಡಿದೆ. ಆದರೆ 5 ನಿಮಿಷ ಆದಮೇಲೆ ನನ್ನ ಬ್ರೈನ್ ಮತ್ತೆ ಪಾಸ್ಟ್ನ ಓವರ್ ಥಿಂಕಿಂಗ್ ಹಾಗೆ ಫ್ಯೂಚರ್ನ ಟೆನ್ಷನ್ಗೆ ಜಿಗಿದ್ಬಿಡುತ್ತೆ. ನಾನು ಈ ಪ್ರೆಸೆಂಟ್ನಲ್ಲಿ ಯಾಕೆ ಕಂಟಿನ್ಯೂಯಸ್ ಆಗಿ ಬದುಕಕ್ಕಾಗ್ತಿಲ್ಲ ಅಂತ. ಇದೊಂದು 100% ವ್ಯಾಲಿಡ್ ಕ್ವಶನ್. ನಮಗೀಗ ಅರ್ಥ ಆಗೋಕೆ ಶುರುವಾದಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಪ್ರೆಸೆನ್ಸ್ನ ಒಂದು ಕನ್ಸಿಸ್ಟೆಂಟ್ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡೋದು. ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ನಿಮ್ಮನ್ನು ಪ್ರೆಸೆಂಟ್ ಮೂಮೆಂಟಲ್ಲಿ ಹಿಡಿದಿಟ್ಕೊಳ್ಳೋ ಆ ವಿಷಯ ಯಾವುದು, ಆ ಟೆಕ್ನಿಕ್ ಯಾವುದು? ಎಕಾರ್ಟ್ ಟೋಲೆ ಇದಕ್ಕಾಗಿ ಒಂದು ಟೆಕ್ನಿಕನ್ನು ಹೇಳ್ತಾರೆ. ಅದರ ದಾರಿ ನಿಮ್ಮದೇ ಬಾಡಿ ಒಳಗೆ ಅಡಗಿದೆ. ಅದೇ ದಿ ಇನ್ನರ್ ಬಾಡಿ. ಆ ಸೀಕ್ರೆಟ್ ಏನು? ಅದನ್ನು ನಾವು ಈ ಮಾಸ್ಟರ್ ಕ್ಲಾಸ್ನ ಮೋಸ್ಟ್ ಪ್ರಾಕ್ಟಿಕಲ್ ಎಪಿಸೋಡ್ ಆದ ಎಪಿಸೋಡ್ 4 ನೋಡ್ತೀವಿ. ಇವತ್ತಿನ ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸಿದ್ರೆ ಹಾಗೆ ನಿಮ್ಮ ಫ್ಯೂಚರ್ನ ಟೆನ್ಷನನ್ನು ಬಿಟ್ಟು ಪ್ರೆಸೆಂಟಲ್ಲಿ ಬದುಕೋಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದರೆ ಕಮೆಂಟಲ್ಲಿ ಬರೀರಿ ಐ ಆಮ್ ರೆಡಿ ಅಂತ. ಇದು ಯೂನಿವರ್ಸ್ಗೆ ಹಾಗೆ ನಿಮ್ಮ ಬ್ರೈನ್ಗೆ ನೀವು ಮಾಡ್ತಿರೋ ಸ್ಟೇಟ್ಮೆಂಟ್. ಡ್ರೀಮ್ ಓನ್ ಲ್ಯಾಬ್ ಕಮ್ಯುನಿಟಿ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಮಾಸ್ಟರ್ ಕ್ಲಾಸ್ನ ಶೇರ್ ಮಾಡಿ. ಯಾಕಂದರೆ ನಾವು ಬರೀ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ, ನಾವೊಂದು ಕಾನ್ಷಿಯಸ್ ರೆವಲ್ಯೂಷನನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ. ಎಪಿಸೋಡ್ 4 ಸಿಗೋಣ. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ವಂಡರ್ಫುಲ್ ಡೇ.